ಇವತ್ತು ಕಾಲೇಜೆಲ್ಲ ಮುಗಿಸ್ಕೊಂಡು ಬರ್ತಾ ಟೊಮೆಟೊ ರೈಸ್ಗೆ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ. ಫಸ್ಟ್ ಟೈಮ್ ಇಷ್ಟು ಜನ ಬಂದಿದ್ದಿತ್ತು. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಆ್ಯಸ್ ಯೂಶ್ವಲ್ ಇವತ್ತು ಬೆಳಗ್ಗೆ ಇದ್ದೊಂದು ಸ್ವಲ್ಪ ಹಾಟ್ ವಾಟರ್ ಕುಡಿದು ನಾನು ಕೂಡ ಟಿಫನ್ಗೆ ಒಂದು ಸ್ವಲ್ಪ ಅನ್ನ ಸಾಂಬಾರೆಲ್ಲ ಮಾಡಿ ನಾನು ಕೂಡ ತಿಂದು ರೆಡಿಯಾಗಿ ಮನೆ ಬಿಟ್ಟೆ. ಇವತ್ತು ಸ್ಯಾಟರ್ಡೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಹಾಫ್ ಡೇ ಅಂತ ಗೊತ್ತಿದ್ರೆ ಹೋಗ್ತಾನೆ ಇರಲಿಲ್ಲ ಕಾಲೇಜ್ಗೆ, ಯಾಕಂದರೆ ವಾಪಸ್ ಬರ್ತಾ ತುಂಬ ಟ್ರಾಫಿಕ್ ಇರುತ್ತೆ, ಬರೋಕ್ಕೆ ಬೇಜಾರು ಸ್ಯಾಟರ್ಡೆ ಹೊತ್ತು. ಸೊ ಹೇಗೋ ಕಾಲೇಜ್ಗೆ ಹೋಗಿ ಬರ್ತಾ ಒಂದು 5 ಮೆಂಬರ್ಸ್ ಫ್ರೆಂಡ್ಸ್ ಹೋಗಿದ್ವಿ. ಎಲ್ಲರೂ ಇಲ್ಲೇ ಕೆ ಆರ್ ಪುರಂ ರೈಸ್ ಬಾತ್ ತಿಂದ್ಕೊಂಡು ಅಲ್ಲಿಂದ ಎಷ್ಟು ಕಾದಿದ್ದೀನಿ ಗೊತ್ತಾ ಬಸ್ಸಿಗೆ. ಯಪ್ಪ ಲಿಟ್ರಲಿ ತುಂಬ ಅಂದರೆ ತುಂಬ ಕಾದ್ಬಿಟ್ಟಿದ್ವಿ ಇಲ್ಲಿ ಬಸ್ಸು. ಸೊ ಹೆಂಗೋ ಬಂದು ಮನೆಗೆ ರೀಚ್ ಆದೆ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಅಜ್ಜಿ ಹೊರಗಡೆ ಹೋಗಿ ಬರೋಣ ಬಾಮ್ಮ ಹಂಗೆ ವಾಕ್ಗೆ, ನಾನು ಮನೇಲಿ ಕೂತು ಬೇಜಾರಾಗಿರುತ್ತೆ ಅಂತಂದರು. ಸೊ ಹೋಗಿ ಒಂದು ಸ್ವಲ್ಪ ತರಕಾರಿ ಮತ್ತು ಪಾನಿಪುರಿ ಎಲ್ಲ ತಿಂದ್ಕೊಂಡು ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡು ಬಂದೆ. ಮನೆಗೆ ಬಂದು ಒಂದು ಸ್ವಲ್ಪ ಬೆಂಡೆಕಾಯಿ ತುಂಬ ಇತ್ತು. ಸೊ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡು ಅಜ್ಜಿ ಬರ್ತಾ ಸಮೋಸ ಕೊಡಿಸಿದ್ರಲ್ಲ, ಸೊ ಸಮೋಸ ಕೂಡ ತಿನ್ಕೊಂಡಿದ್ದೆ. ಇವತ್ತು ಹೊರಗಡೆ ವೆದರ್ ನೋಡಿದ್ರೆ ಫುಲ್ಲು ಮಳೆ ಬರೋ ಥರ ಇದೆ, ಬಟ್ ಆದರೆ ಒಂದು ಚೂರು ಮಳೆ ಬಂದಿಲ್ಲ. ಮೊನ್ನೆ ಮಾತ್ರ ತುಂಬ ಚೆನ್ನಾಗಿ ಮಳೆ ಬಂತು, ಇವತ್ತೇನೋ ಬಂದೇ ಇಲ್ಲ. ಸೊ ಹಾಗೆ ಒಂದು ಸ್ವಲ್ಪ ನಮ್ಮ ಅಜ್ಜಿಗೆ ಫಿಲಮ್ ಇಟ್ಕೊಟ್ಟು ನಮ್ಮ ಅಜ್ಜಿ ಫಿಲಮ್ ನೋಡ್ಕೊಂಡಿದ್ರು. ಹಾಗೆ ನಾನು ಸೈಡಲ್ಲಿ ನೋಟ್ಸ್ ಕಂಪ್ಲೀಟ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಬಂದಮೇಲೆ ಊಟ ತಿಂದ್ಕೊಂಡು ನನ್ನ ದಿನನ ಮುಗಿಸ್ದೆ.